ನನ್ನ ಹತ್ರ ದುಡ್ಡು ಎಲ್ಲಿದೆ ಗೀತಾ? ಅವ್ರು ಹೇಳ್ತಾರೆ ಬಡ್ಡಿಗೆ ದುಡ್ಡು ತಗೊಳ್ಳಿ ಅಂತ. ಬಡ್ಡಿಗೆ ದುಡ್ಡು ತಗೊಂಡು ಸಿನಿಮಾ ಮಾಡೋ ಶೋಕಿ ಅಂತೂ ನನಗಿಲ್ಲಪ್ಪ. ಶೋಕಿ ಅಂತ ಯಾಕೆ ಅನ್ಕೋತೀರಾ? ಅದು ಅವ್ರವ್ರ ಇಷ್ಟ. ನಿಮಗೆ ಹೇಗೆ ಕಬಡ್ಡಿ ಇಷ್ಟನೋ ಹಾಗೆ ಅವ್ರಿಗೆ ಸಿನಿಮಾ ಇಷ್ಟ. ಸಿನಿಮಾದವರು ಅಂದ ತಕ್ಷಣ ಎಲ್ಲರೂ ಶೋಕಿ ಮಾಡೋರು ಅಂತ ಹೇಳ್ತಾರೆ, ಆದರೆ ಅದ್ರ ಹಿಂದೆ ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರು ಎಷ್ಟು ಪ್ಯಾಷನ್ ಇಟ್ಕೊಂಡಿರ್ತಾರೆ ಅಂತ ಯಾರೂ ನೋಡಲ್ಲ. ಅದೇ ಅವ್ರಿಗೆ ಜೀವನ ಆಗಿರುತ್ತಲ್ವಾ. ಈಗ ಸೊನಾಲಿ ಅವ್ರಿಗೆ ಏನು ಹೇಳಿದ್ರಿ? ನೀವು ಪಾರ್ಟ್ನರ್ ಆಗ್ತೀರಾ ಅಲ್ವಾ ಅವ್ರ ಜೊತೆ? ನಾನು ಬಂದಿರೋದು ನ್ಯಾಷನಲ್ ಟೀಮಲ್ಲಿ ಆಡೋದಕ್ಕೆ, ಅದು ಬಿಟ್ಟು ಸಿನಿಮಾ ಮಾಡ್ಕೊಂಡಿರಲ್ಲ. ಒಂಥರ ಕರೆಕ್ಟೇ. ಕಬಡ್ಡಿನೇ ಕಾನ್ಸಂಟ್ರೇಟ್ ಮಾಡಿ ನೀವು. ಅದನ್ನೇ ಅವ್ರಿಗೆ ಇಂಡೈರೆಕ್ಟಾಗಿ ಹೇಳಿದ್ದೀನಿ. ಅವರು ಟೈಮ್ ತೊಗೊಂಡು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮಾಡೋದು ಸರಿ. ಸುಮ್ಮನೆ ಇಂಟ್ರೆಸ್ಟ್ ಇಲ್ಲದೆ ಮಾಡೋದು ತಪ್ಪು. ಈಗ ಆರ್ಜೆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡು ಅಂದರೆ ನಿನ್ನ ಮನಸ್ಸು ಒಪ್ಪುತ್ತಾ? ಇಲ್ಲ, ನಾನು ಆ್ಯಕ್ಚುಲಿ ಗಿಟಾರ್ ಕಲಿಬೇಕು ಅಂದ್ಕೊಂಡಿದ್ದೀನಿ. ಗಿಟಾರಾ? ಯಾಕೆ? ಅಯ್ಯೋ, ಯಾಕಂತ ಏನು ಕೇಳ್ತೀರಾ? ಇಷ್ಟ ಆಯಿತು, ಕಲಿಬೇಕು ಅಂದ್ಕೊಂಡಿದ್ದೀನಿ. ಓ, ನೀನು ಗಿಟಾರ್ ಕಲಿಯೋದಕ್ಕೆ ಗಿಟಾರ್ ಕ್ಲಾಸ್ ಸೇರ್ಕೋತ್ಯಾ? ಅಯ್ಯೋ, ಕ್ಲಾಸ್ ಎಲ್ಲ ಏನಿಲ್ಲ. ನಮ್ಮ ರೇಡಿಯೋ ಸ್ಟೇಷನ್ಗೆ ಈ ಜಿಂಗಲ್ ಕಂಪೋಸರ್ ಒಬ್ರು ಬಂದಿದ್ದಾರೆ ಹೊಸದಾಗೆ. ತುಂಬ ಚೆನ್ನಾಗಿ ಗಿಟಾರ್ ಪ್ಲೇ ಮಾಡ್ತಾರೆ. ಅವ್ರ ಹತ್ರ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಕಲಿಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಓಕೆ, ಕಲಿ, ನಿನ್ನಿಷ್ಟ. ಆದರೂ ಅವ್ರು ಎಷ್ಟು ಸೈಲೆಂಟು, ಎಷ್ಟು ಸಾಫ್ಟ್ ನೇಚರ್ ಗೊತ್ತಾ ಅವ್ರದ್ದು. ಮ್ಯೂಸಿಷಿಯನ್ಸ್ ಎಲ್ಲ ಹಾಗೆ ಗೀತಾ, ನೋಡೋದಕ್ಕೆ ಸಾಫ್ಟು ಇನ್ನಸೆಂಟ್ ಆಗೇ ಇರ್ತಾರೆ. ಹೊಸ ಫ್ರೆಂಡಿಗೆ ಚೆನ್ನಾಗಿ ತಲೆ ತಿಂತ ಇದೆಯಾ? ಏನ್ರಿ ಹಾಗೆ ನೋಡ್ತಿದ್ದೀರ ನನ್ನನ್ನು? ನನ್ನ ದಂಡಪಿಂಡನ ಹೇಳ್ಬಿಡಿ ನೋಡೋಣ. ಪ್ರಪಂಚದಲ್ಲಿ ಎಲ್ಲ ಗಂಡಂದ್ರು ಅವ್ರವ್ರ ಹೆಂಡತಿಯರಿಗೆ ಗಿಫ್ಟ್ ತಗೊಂಬಂದು ಕೊಡ್ತಾರೆ, ಆದರೆ ನಾನು ಉಲ್ಟಾ. ನಾನು ನಿಮಗೆ ಗಿಫ್ಟ್ ತಗೊಂಬಂದು ಕೊಟ್ಟಿದ್ದೀನಿ, ಮರಿಬೇಡಿ ಅದನ್ನ. ಅಕ್ಕ ನಿಮಗೆ ಗಿಫ್ಟ್ ಕೊಟ್ರಾ? ಅಂತ ಗಿಫ್ಟ್ ಏನು ಕೊಟ್ರು? ಅದು ಸ್ವಲ್ಪ ಸುಮ್ಮನೆ ಇರಿ, ನಾನೇ ಹೇಳ್ತೀನಿ. ಮೊದಲು ಸ್ವೀಟ್ ತಿನ್ನು, ಆಮೇಲೆ ಅದೇನು ಅಂತ ಹೇಳ್ತೀನಿ. ತಗೋ. ಏನು ಗೊತ್ತಾ, ಇವ್ರಿಗೆ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿದ್ದೀನಿ, ಅದನ್ನ ಗಿಫ್ಟ್ ಕೊಟ್ಟೆ. ವಾವ್, ಸೂಪರ್. ಇದಪ್ಪ ಮಜಾ ಅಂದ್ರೆ. ನೀವು ಅವ್ರಿಗೆ ಗಿಫ್ಟ್ ಕೊಟ್ರಿ, ಅದಕ್ಕೆ ನಾನು ತಂದಿರೋ ಸ್ವೀಟ್ ನನಗೆ ತಿನ್ಸಿದ್ರಾ? ನಿನಗೂ ಹೆಲ್ಪ್ ಮಾಡ್ತೀನಿ ಕಣೆ. ಆವಾಗವಾಗ ಅದೇ ಗಾಡಿಯಲ್ಲಿ ನಿನ್ನ ಡ್ರಾಪ್ ಮಾಡ್ತೀನಿ ಆಫೀಸ್ಗೆ. ಗಿಫ್ಟ್ ಏನೋ ನನಗೆ ಕೊಡ್ತೀಯಾಳೆ, ಆದರೆ ಆ ಫ್ರೆಂಡ್ ಮನೆ ಈ ಫ್ರೆಂಡ್ ಮನೆ ಅಂತ ಸುತ್ತಾಡ್ತಿರೋದು ಇವಳೆ. ಅಯ್ಯೋ, ಮನೆಗೊಂದು ಗಾಡಿ ಅಂತ ತಗೊಂಡ್ಮೇಲೆ ಎಲ್ರಿಗೂ ಉಪಯೋಗ ಬರ್ಬೇಕಪ್ಪ. ತಪ್ಪ ಪ್ರಣತಿ ಅದು? ತಪ್ಪೇನಿಲ್ಲ ಮಂಗಳಕ್ಕ, ಕಂಗ್ರ್ಯಾಚುಲೇಷನ್. ರೇ, ಇವಾಗ ಹೇಳಿ ನನ್ನ ದಂಡಪಿಂಡನ ಅಂತ. ಹಾಗೆ ಹೇಳಿದ್ರೆ ನಿನ್ನ ಹತ್ರ ಬದುಕಕ್ಕಾಗುತ್ತೇನೆ? ಏನೋ ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿದೆ. ಪ್ರಣತಿ, ಒಂದೆರಡು ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡ್ಬೇಡಮ್ಮ, ಸೇವಿಂಗ್ಸು ಚೆನ್ನಾಗಿ ಮಾಡ್ಕೊ ಅಷ್ಟೇ. ಅವರು ಹೀಗೆ ಹೇಳ್ತಾರೆ, ನೀವು ತುಂಬ ಮಾತಾಡ್ತೀರಾ ಅಂತ. ನೀವು ಹಾಗೆ ಹೇಳ್ತಿದ್ದೀರಾ. ಇರೋದೇನ ತಾನೇ ಹೇಳಿದ್ದು. ಅದೇನು ಗೊತ್ತಾ, ಮುಂಚೆ ಅನು, ರಾಹುಲ್ ಇವರಿಬ್ರು ತುಂಬ ಕ್ಲೋಸ್ ಆಗಿದ್ರು, ತುಂಬ ಮಾತಾಡ್ತಿದ್ದೆ ಇವ್ರ ಜೊತೆ. ಇಬ್ರು ಟ್ರಾನ್ಸ್ಫರ್ ಆಗೋದ್ಮೇಲೆ ನಂಗೆ ಯಾರು ಸಿಗ್ತಾರೋ ಅವ್ರ ತಲೆ ತಿಂತಿರ್ತೀನಿ. ಒಟ್ಟಿನಲ್ಲಿ ತಲೆ ತಿನ್ನೋದಕ್ಕೆ ನಿಂಗೆ ಯಾರಾದರೂ ಬೇಕು ಅಲ್ವಾ? ಹಾಗೇನಿಲ್ಲ, ಅವರು ಚೆನ್ನಾಗಿ ಗಿಟಾರ್ ನುಡಿಸ್ತಾರೆ, ನಾನು ಹಾಡ್ತೀನಿ. ಹಾಗೆ ಮ್ಯೂಸಿಕಲ್ಲಿ ಕನೆಕ್ಟ್ ಆಗಿದ್ದೀವಿ ಅಷ್ಟೇ. ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಅವ್ರು ಹೇಳಿದ್ರು ಗೊತ್ತಾ. ನಿನ್ನ ಹೋಗ್ಲಿ ಬಿಟ್ಟಿದ್ದಾರೆ, ಅದಕ್ಕೆ ಫ್ರೆಂಡ್ ಆಗಿದೆ ಅಲ್ವಾ? ಹಾಗೇನಿಲ್ಲ, ನಾನು ಮಾತಾಡೋದು ಅವ್ರಿಗೆ ಇಷ್ಟ. ನನಗೆ ಮಾತಾಡೋದು ಕಲಿಸ್ಕೊಡಿ, ನಾನು ನಿಮಗೆ ಗಿಟಾರ್ ಕಲಿಸ್ಕೊಡ್ತೀನಿ ಅಂದರು. ಅದಕ್ಕೆ ಫ್ರೆಂಡ್ ಆದ್ವಿ. ಆ್ಯಕ್ಚುಲಿ ಅವ್ರ ಪ್ಲ್ಯಾನ್ ಏನು ಗೊತ್ತಾ, ನಿನಗೆ ಗಿಟಾರ್ ಹೇಳ್ಕೊಡ್ತಾ ಇದ್ರೆ ನಿನ್ನ ಮಾತು ಕಡಿಮೆ ಆಗುತ್ತೆ ಅಂತ. ಆಯ್ತು ಬಿಡಿ, ನಾನು ನಿಮ್ಮ ಹತ್ರನೂ ಇನ್ಮೇಲೆ ಜಾಸ್ತಿ ಮಾತಾಡಲ್ಲ. ಹೌದಾ? ಮಾತೇ ಆಡಲ್ವಾ? ಆಯಿತು, ನೋಡೋಣ. ಆಯ್ತು, ನೋಡ್ತೀನಿ. ಮಾತೇ ಆಡಲ್ಲ ನಿಮ್ಮ ಹತ್ರ, ನೋಡಿ. ಗೀತಾ, ಪಕ್ಕ ಮಾತಾಡಲ್ವಾ? ಯಾರ ಮೆಸೇಜು? ಹೇಯ್, ಮಾತಾಡಲ್ಲ ಅಂತ ಹೇಳಿದೆ. 10 ಸೆಕೆಂಡ್ ಸುಮ್ಮನಿರಕ್ಕಾಗಿದೆ ನಿಂಗೆ. ಅಬ್ಬಬ್ಬಬ್ಬಬ್ಬ, ಎಷ್ಟೆಲ್ಲ ಹೇಳ್ತಿದ್ದೀರಾ ಅವಳಿಗೆ.
ಪಾಪ ಅವಳಿಗೆ ಇದು ಯಾವುದು ಗೊತ್ತೇ ಇರಲಿಲ್ಲ ಅಲ್ವಾ? ಇಲ್ಲ ಅವಳಿಗೆ ಹೇಳ್ಕೊಡೋಕ್ಕೆ ನಾನಿದ್ದೀನಿ. ಫಸ್ಟು ನೀವು ಪಾಲಿಸಿ ಮಾಡಿಸಿದ್ದೀರಾ? ಲೇ ಪ್ರಣತಿ, ಇವ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನ ಕೈಗೆ ಚಿಪ್ ಕೊಡ್ತಾರೆ ಕಣೆ. ನನ್ನ ಹೆಸರಲ್ಲಾಗಲಿ ಇವ್ರ ಹೆಸರಲ್ಲಾಗಲಿ ಒಂದು ಪಾಲಿಸಿನೂ ಇಲ್ಲ. ಮೊದಲು ನೀವು ಮಾಡಿಸಿ ಅದನ್ನು. ಇದೇನ್ ಮಂಗ್ಲಕ್ಕ ಹಿಂಗ್ ಮಾತಾಡ್ತಿದ್ದೀರಾ? ಈ ರೇಂಜ್ಗೂ ಕೂಡ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬಾರ್ದು. ಭಾವನೆಗಳು ಸುಮಾರು ಇರುತ್ತೆ ಕಣೆ, ಅದನ್ನ ನೆಚ್ಕೊಂಡು ಬದುಕಕ್ಕಾಗತ್ತಾ ನಾವು? ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು ಅಲ್ವೇನ್ರಿ? ಅಯ್ಯೋ, ನೀನು ಹೇಳೋದು ತಪ್ಪು ಅಂತ ಹೇಳಕ್ಕಾಗತ್ತ? ನೀನು ಏನೇ ಹೇಳಿದ್ರು ಎಲ್ಲ ಸರಿಯಾಗೇ ಇರುತ್ತೆ. ಸರಿ, ಗಂಡ ಹೆಂಡತಿ ಒಬ್ರಿಗೊಬ್ರು ಹೀಗೆ ಮೆಚ್ಕೋತಾರಿ. ನಾನು ಎಲ್ರಿಗೂ ಸ್ವೀಟ್ಸ್ ಕೊಟ್ಟು ಬರ್ತೀನಿ, ಆಯ್ತಾ? ಅಲ್ಲ ರೀ, ಅವಳ ಮುಂದೆ ಯಾಕೆ ಹಾಗೆಲ್ಲ ಮಾತಾಡಿದ್ ನೀವು? ಗಂಡಸ್ರೆ ಹೀಗೆ ಹೆಂಡ್ತೀರ್ನ ಈಸಿಯಾಗಿ ಬಿಟ್ಕೊಟ್ಬಿಡ್ತೀರಾ. ಅದೇ ನಾವುಗಳು ಗಂಡಂದ್ರು ಏನೇ ತಪ್ಪು ಮಾಡಿದ್ರು ತಿಪ್ಪೆ ಸಾರಿಸ್ತೀವಿ. ನೀವು ಕಟ್ಕೊಂಡಿದ್ ನಮ್ಮನ್ನ ತುಂಬಾ ಗ್ರೇಟ್ ಅನ್ನೋ ತರ ಕೊಂಡಾಡ್ತಾ ಇರ್ತೀವಿ. ನಾನೇನೇ ಮಾಡಿದೆ? ಇನ್ನೇನ್ರಿ ಮತ್ತೆ? ನಾನೇನು ದುಡ್ಡಿನ ಭೂತ ಅನ್ನೋ ಹಾಗಾಡ್ತಿರಲ್ಲ. ಕೇಳ್ದಂಗೆಲ್ಲ ದುಡ್ಡು ಕೊಡ್ಬೇಡ ಅಂತ ಹೇಳ್ಕೊಡ್ತಿದ್ದೀರಾ ಅವಳಿಗೆ? ಕಟ್ಕೊಂಡವ್ರಿಂದಾನೇ ಕಾಣೆ, ಇನ್ನ ಬೇರೆಯವರಿಂದ ನಾನು ದುಡ್ಡು ತಗೊಂಡು ಕೂಡಿಟ್ಕೋಬೇಕು ಅಲ್ವಾ? ಸರಿ, ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದೀರಾ? ಫುಲ್ ಟ್ಯಾಂಕ್ ಹಾಕಿಸ್ಕೊಂಬಂದು ಕೊಡಿ, ನಾನು ಸ್ವಲ್ಪ ಹೊರಗೆ ಹೋಗ್ಬೇಕು. ಅಲ್ವೇ, ಗಿಫ್ಟ್ ಕೊಟ್ಟಿದ್ದು ನನಗೆ, ಬಳಸೋದು ನೀನಾ? ನಿಮ್ಗೆ ಯಾಕೆ ಬೇಕು ಗಾಡಿ? ಅದನ್ನ ತಗೊಂಡು ಹೋಗಿ ಅಲ್ಲಿ ಕಿರಾಣಿ ಅಂಗಡಿ ಮುಂದೆ ಸ್ಟ್ಯಾಂಡ್ ಹಾಕೊಂಡು ನಿಲ್ಸ್ಕೊಂಡು ಇಟ್ಕೊಳಕ್ಕ? ನನ್ಗಾದ್ರೆ ಸ್ವಲ್ಪ ಅದು ಇದು ಕೆಲಸ ಇರುತ್ತಪ್ಪ. ನಿನ್ನನ್ನು ಸಾಕೋದ್ರ ಜೊತೆಗೆ ಗಾಡಿಗೆ ಬರೀ ಪೆಟ್ರೋಲ್ ಹಾಕ್ಸ್ಬೇಕಾ ನಾನು? ಅದೇ ಮತ್ತೆ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಹಿತ್ಲಿಗೆ ಹೋಗಿ ಮೊಳ ಹಾಕಿದ್ರಂತೆ, ಹಾಗಾಯ್ತು. ಏನೋ ಪಾಪ, ಗಂಡ ಅಂತ ಗಾಡಿ ಕೊಡ್ಸಿದ್ರೆ ಪೆಟ್ರೋಲ್ ಹಾಕ್ಸಕ್ಕೂ ಹಿಂದೆ ಮುಂದೆ ನೋಡ್ತಿರಲ್ಲ. ಗಾಡಿ ಕೊಡ್ಸಿದ್ ತಪ್ಪಾಯ್ತು ನೋಡಿ. ಇಲ್ಲ ಕಣೆ, ಸುಮ್ಮನೆ ಮಾತು ಹೇಳಿದೆ ಅಷ್ಟೇ. ನೀನು ಆ ರೀತಿ ಯೋಚನೆ ಮಾಡ್ದಿದ್ರೆ ಗಾಡಿ ಮನೆಗೆ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಸದ್ಯ ಇವಾಗಾದ್ರೂ ಒಪ್ಕೊಂಡ್ರಲ್ಲ. ಏನೇ ಅತ್ತೆ ನೆನಪೀಗಾಯ್ತೇನೆ ನಿಂಗೆ? ಮನೆ ಕೆಲಸ ಎಲ್ಲ ಇವಾಗ ಮುಗೀತಮ್ಮ, ಅದಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ನಿನ್ಗೇನೆ ಕಷ್ಟ ಅಲ್ಲಿ? ಅಡುಗೆ ಮಾಡೋಕ್ಕೆ ಒಬ್ರು ಆಳಿದ್ದಾರೆ, ಮನೆ ಕೆಲಸ ಮಾಡೋಕ್ಕೆ ಒಬ್ರು ಆಳಿದ್ದಾರೆ. ರಾಣಿ ಥರ ಇದೆಯಾ ನೀನು? ಆದರೂ ನಿಮ್ಮ ಮಗಂಗೆ ಏನು ಬೇಕು ಏನು ಬೇಡ ಎಲ್ಲ ನಾನೇ ನೋಡ್ಕೋಬೇಕು, ಎಲ್ಲದಕ್ಕೂ ನನ್ನೇ ಕರೀತಾರೆ. ಮಾಡೇ, ಗಂಡನ ಸೇವೆ ಮಾಡೋಕ್ಕಿಂತ ಬೇರೆ ಕೆಲಸ ನಿಂಗೇನಿದೆ ಹೇಳು? ಮಾಡಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲಪ್ಪ. ಆಯ್ತಮ್ಮ, ನಾನು ಮಾತ್ರ ತುಂಬ ಫ್ರೀಯಾಗಿ ಮನೆ ಪೂರ್ತಿ ಓಡಾಡ್ಕೊಂಡಿದ್ದೀನಿ. ನೀನು ಫೋನ್ ಮಾಡಿದ ತಕ್ಷಣ ಪಟ್ ಅಂತ ರಿಸೀವ್ ಮಾಡಿದೆ ಅಲ್ವಾ? ನಿಮಗೆ ಕಷ್ಟ ಆಗ್ತಿದ್ಯಾ? ಊರಿಗೆ ಬರಲ್ಲ ನಾನು? ಬೇಡ ಕಣೆ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಅಮ್ಮ, ನನಗಂತೂ ಯಾವಾಗ ಅಲ್ಲಿಗೆ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ಗೊತ್ತಾ? ಇದಕ್ಕೆ ಎಡವಟ್ಟು ಅನ್ನೋದು ನಿನ್ನ. ಯಾಕೆ? ಇನ್ನೇನೆ, ಎಲ್ಲರೂ ಅತ್ತೆಯಿಂದ ದೂರ ಹೋಗಿ ಬೇರೆ ಮನೆ ಮಾಡಿದ್ರೆ ಸಾಕು ಅಂದರೆ ನೀನು ಮಾತ್ರ ಒಟ್ಟಿಗೆ ಇರಬೇಕು, ಅತ್ತೆ ಜೊತೆಗೆ ಇರಬೇಕು ಅಂತ ಮಾತಾಡ್ತಿದ್ಯಲ್ಲೇ? ಇಲ್ಲಪ್ಪ, ನನಗಂತೂ ಯಾವತ್ತೂ ಅತ್ತೆ ಕಾಟ ಅಂತ ಅನ್ಸೇ ಇಲ್ಲ. ಹಂಗೆ ನೋಡಕ್ ಹೋದ್ರೆ ನಾನೇ ನಿಮಗೆ ಕಾಟ ಕೊಡ್ತಿರ್ತೀನಿ. ನಾನು ಈ ಕಡೆ ಬಂದಮೇಲೆ ನಿಮಗೆ ಸ್ವಲ್ಪ ಆರಾಮಾಗಿರ್ಬೇಕಲ್ವಾ? ಇಲ್ಲ ಕಣೆ, ನೀನು ಇಲ್ಲದೆ ಮನೆ ಎಷ್ಟು ಬಿಕೋ ಅನಿಸ್ತಿದೆ ಗೊತ್ತಾ? ನಾನಾಗಿದ್ರೆ ಪಟ ಕೆಲಸ ಮಾಡಿಕೊಂಡು ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಿದ್ದೆ, ಅದಕ್ಕೆನಾ? ಸಾಕು, ಸುಮ್ಮನೆ ಇರೋ. ಕೇಳಿಸ್ಕೊಂಡವರು ಅತ್ತೆ ಪಾಪ ಸೊಸೆಗೆ 3 ಹೊತ್ತು ಜಗಳ ಮಾಡ್ತಿರ್ತಾರೆ, ಕಾಟ ಕೊಡ್ತಿರ್ತಾರೆ ಅನ್ಕೋತಾರೆ. ಸುಮ್ಮನಿರೆ. ಈಗೇನೆ ನಾನು ನಿಂಗೆ ಹೊಗಳ್ಬೇಕೇನೆ ನನ್ನ ಸೊಸೆ ತುಂಬ ಒಳ್ಳೆಯವಳು ಅಂತ? ನಾನು ಹೊಗಳ್ತಿದ್ದೀನಲ್ಲ ನಿಮ್ಮನ್ನ, ಒಳ್ಳೆ ಅತ್ತೆ ಅಂತ. ಇನ್ನೇನೇ ಸಮಾಚಾರ? ಲಕ್ಕಿ ಇಲ್ಲಿ ಮನೇಲಿದ್ದಾನ, ಪ್ರಾಕ್ಟೀಸ್ನಲ್ಲಿದ್ದಾನ? ಅದೇ ಅನ್ಕೊಂಡೆ, ಮಗನ ಬಗ್ಗೆ ಕೇಳೋದಕ್ಕೆ ಫೋನ್ ಮಾಡಿದವ್ರು ಯಾಕಿನ್ನೂ ಮಗನ ಸುದ್ದಿ ಮಾತಾಡಿಲ್ಲ ಅಂತ. ಹೇಗೆ ಗೊತ್ತು? ಅವ್ರ ಮೊಬೈಲಲ್ಲಿ ನಿಮ್ಮದು 4 ಮಿಸ್ಡ್ ಕಾಲ್ ಇತ್ತು. ಎಷ್ಟೇ ಕೊಬ್ಬು ನಿನಗೆ? ಅಲ್ಲ ಕಣೆ, ನಾನು ಲಕ್ಕಿಗೆ ಫೋನ್ ಮಾಡಿದ್ದೀನಿ, ಅದು 4 ಸಲ ಫೋನ್ ಮಾಡಿದ್ದೀನಿ ಅಂತ ಗೊತ್ತಿದ್ದು ಮಿಸ್ಡ್ ಕಾಲ್ ನೋಡು ಕೂಡ ನೀನು ನನಗೆ ಫೋನ್ ಮಾಡಿಲ್ಲ ಅಲ್ಲ? ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಅನ್ಕೊಂಡೆ ಅಮ್ಮ. ಅವ್ರು ಪ್ರಾಕ್ಟೀಸ್ ಮುಗಿಸ್ಕೊಂಡ್ಬಂದು ಸುಸ್ತಾಗಿದ್ರು, ರೆಸ್ಟ್ ತಗೋತಿದ್ದಾರೆ. ನಿನಗೆ ಗೊತ್ತಾಯ್ತು ತಾನೇ ನಾನು ಫೋನ್ ಮಾಡಿದ್ದೆ ಅಂತ? ನೀನೇ ವಾಪಸ್ ಯಾಕೆ ಮಾಡಿಲ್ಲ? ಸಾರಿ. ನೋಡಿದ್ಯಾ, ಇದೊಂದು ಬಂದ್ಬಿಡುತ್ತೆ ನಿನ್ನ ಬಾಯಿಂದ. ಆಮೇಲೆ ಮನೇಲಿ ಏನು ಸಮಾಚಾರ? ಇನ್ನೇನೇ ಇರುತ್ತೆ ಸಂಪಿಗೆ ಬಿದ್ದಲ್ಲಿ 4 ಬೀದಿಗಳು, ಅದ್ರಲ್ಲಿ 3 ಮತ್ತೊಂದು ಜನ, ಇನ್ನೇನು ಎಕ್ಸ್ಟ್ರಾ ಬಂದಿರುತ್ತೆ ಹೇಳು? ಅದೇ ಚಂದ ಅಮ್ಮ. ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಆದರೆ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ. ಅಲ್ಲಿ ನಾವು 4 ಜನ ಇದ್ರು ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಹೊಂದ್ಕೊಂಡಿರ್ತೀವಿ. ನಿಜವಾಗ್ಲೂ ಮನೆ ಅನ್ಸುತ್ತದು. ನೀನೇನೆ ಗಾಡಿ? ಇಂಥ
ಶೋಕಿಗಿಲ್ಲ ಏನು ಕಡಿಮೆ ಇಲ್ಲ ಬಿಡು. ಯಾರಿಗೆ ಹೇಳ್ತಿದ್ದೀರಾ ಬಾಡಿಗೆದು ಗಿಡಿಗೆದು ಅಂತೆಲ್ಲ? ಇದು ನನ್ನ ಸ್ವಂತದ್ದು. ಏನು ಈ ಗಾಡಿನಾ? ಇನ್ನೇನು ಮತ್ತೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಹೌದೇನೆ, ಮತ್ತೆ ಹೊಸದ್ರ ಥರ ಕಾಣಿಸ್ತಾನೆ ಇಲ್ಲ. ಹೊಸ ಅಲ್ಲದೆ ಇದ್ರೆ ಏನಂತೆ, ನಂದು ಅಂತ ಒಂದು ಗಾಡಿ ಇದ್ರೆ ಸಾಕಲ್ವಾ? ಸೆಕೆಂಡ್ ಹ್ಯಾಂಡಾ? ಹೌದು, ಸೆಕೆಂಡ್ ಹ್ಯಾಂಡ್. ಆದರೆ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ. ನನಗೆ ಕೈಗೆಟ್ಕೋ ಬೆಲೆ ಸಿಕ್ಕಿದ್ರೆ ಯಾಕೆ ತಗೋಬಾರ್ದು? ಅದೇನೋ ನಿಜ ಕಣೆ, ಆದರೆ ಇದೆಲ್ಲ ಯಾಕೆ ಬೇಕಿತ್ತು ಮಂಗ್ಲಿ ನಿಂಗೆ? ಅಯ್ಯೋ ನನ್ಗೆಲ್ಲ ಜಲ್ಜಕ್ಕ, ನನ್ನ ಗಂಡನಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ತಗೊಂಡಿರೋದು. ಓಹೋ ಹೋ ಹೋ, ಗಿಫ್ಟು, ಅದು ಗಾಡಿ. ಏನೇ ಮಂಗ್ಲಿ, ದುಡ್ಡಿನ ಗಿಡನೇ ನೆಟ್ಟಿದೀಯ ನೀನು? ಅಲ್ಲ ಕಡೆ, ಅವನ ದುಡ್ಡನ್ನ ಅವನಿಗೆ ಕೊಡೋದನ್ನ ಗಿಫ್ಟು ಅಂತಾರ? ಅವ್ರು ದುಡ್ದಿರೋ ದುಡ್ಡೇ ಇರ್ಬೋದು, ಆದರೆ ಅದನ್ನ ಉಳಿತಾಯ ಮಾಡಿದ್ ನಾನು ತಾನೆ. ಉಳಿತಾಯ ಮಾಡೋದು ಸಂಪಾದನೆ ಮಾಡೋದಕ್ಕೆ ಸಮ, ಗೊತ್ತಾ ನಿಮ್ಗೆ? ನಿಮಿಷ ಅಲ್ಲ, 5 ಸೆಕೆಂಡು ನಾನು ನಿನ್ ಜೊತೆ ಮಾತಾಡೋಣ. ಪ್ಲೀಸ್ ನನ್ನ ಕೈ ಬಿಡು. ಆದ್ರೆ ನಾನು ಮಾತಾಡಲೇಬೇಕು, ನನ್ಗದಕ್ಕೆ ಅವಕಾಶ ಮಾಡಿಕೊಡು ಪ್ರಣತಿ. ನೋಡು, ನನ್ನ ಹತ್ರ ನೀನ್ ಡಿಮ್ಯಾಂಡ್ ಎಲ್ಲ ಮಾಡಕ್ ಹೋಗ್ಬೇಡ. ಆ ಯೋಗ್ಯತೆನ ನೀನು ಉಳಿಸ್ಕೊಂಡಿಲ್ಲ, ಅರ್ಥ ಆಯ್ತಾ? ನನಗೆ ಗೊತ್ತು, ಕ್ಷಮಿಸೋಕ್ಕಾಗದೇ ಇರೋಂಥ ತಪ್ಪು ನಾನು ಮಾಡಿದ್ದೀನಿ ಅಂತ. ಆದ್ರೆ ಅದನ್ನ ನಾನು ಯಾಕೆ ಮಾಡಿದೆ ಅಂತ ನಾನು ಇವತ್ತು ನಿಂಗೆ ಹೇಳಲೇಬೇಕು ಪ್ರಣತಿ. ಬೇಕಾಗಿಲ್ಲ. ನನ್ನ ಲೈಫ್ನಲ್ಲಿ ಯಾರನ್ನ ಮೀಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ನೋ ಅವನೇ ಬಂದು ನನ್ನ ಮುಂದೆ ನಿಂತಿದ್ದಾನೆ. ನೋಡು, ನನ್ನ ಲೈಫ್ನಲ್ಲಿ ಒಂದು ಕೆಟ್ಟ ಚಾಪ್ಟರ್ ನೀನು. ಇಟ್ಸ್ ಆಲ್ ಓವರ್. ಹಾಗನ್ಬೇಡ ಪ್ರಣತಿ, ನಿಜವಾಗ್ಲೂ ನಾನು ನಿನ್ನ ಇಷ್ಟಪಟ್ಟಿದ್ದೆ. ಶಟ್ ಅಪ್. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತ್ಯಾ? ಇಷ್ಟಪಡ್ತಿದ್ದೆ ಅನ್ನೋ ಮಾತಿನ ಅರ್ಥ ಕೂಡ ನಿನಗೆ ಗೊತ್ತಿಲ್ಲ. ಪ್ಲೀಸ್ ಸ್ಟಾಪ್ ಟಾಕಿಂಗ್ ಟು ಮೀ. ಅದು ನಿಜಾನೇ. ಈಗ ನೋಡು, ಬೆಳಿಗ್ಗೆ ನಮ್ಮ ಮನೇಲೆ ಎಷ್ಟು ದೊಡ್ಡ ಚರ್ಚೆ ಆಯಿತು ಗೊತ್ತಾ? ಯಾಕೆ? ಯಾವ ವಿಷಯ? ಇನ್ಯಾರ್ದೆ, ಪಿಂಕಿ ಮತ್ತೆ ದತ್ತಂದು. ಪಾಪ ನಮ್ಮ ದತ್ತ ಏನೋ ಒಂದು ಹೊಸ ವ್ಯವಹಾರ ಶುರು ಮಾಡ್ತೀನಿ ಅಂತ ಹೇಳ್ದ. ಹೌದಾ? ದತ್ತಣ್ಣ ಹೊಸ ಬಿಸ್ನೆಸ್ ಶುರು ಮಾಡ್ತಿದಾರಾ? ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಏನೋ ಕಬಡ್ಡಿ ಬಗ್ಗೆ ಅಂತ ಹೇಳ್ತಿದ್ದ, ಆದರೆ ಭಾವ ಬೇಡ ಅಂತ ಕೂತಿದ್ದಾರೆ. ಯಾಕೆ ಹಂಗಂದ್ರು? ಪಾಪ ಅವರು ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ಕೊಂಡಿರ್ತಾರಲ್ವಾ? ನಿಜ, ಆದರೆ ದತ್ತ ಯಾವತ್ತೂ ಜವಾಬ್ದಾರಿ ವಹಿಸ್ಕೊಂಡವನಲ್ಲ ಅಲ್ವಾ? ಅದಕ್ಕೆ ಭಾವ ಎಲ್ಲಿ ಕೈ ಸುಟ್ಕೊಂಡ್ಬಿಡ್ತಾನೆ ಅಂತ ಭಯ. ಮತ್ತು ಅವನು 1-2 ಲಕ್ಷ ರೂಪಾಯಿ ಕೇಳ್ತಿಲ್ಲ, 5 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಆದರೂ ಅಮ್ಮ, ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂದರೆ ದುಡ್ಡು ಬೇಕಾಗತ್ತಲ್ವಾ? ಹೌದು, ನೀನು ಹೇಳ್ತಿರೋದು ನಿಜ. ಆದರೆ ಆ 5 ಲಕ್ಷ ಅಷ್ಟು ಕಳ್ಕೊಂಡ್ಬಿಟ್ರೆ? ಆ ಥರ ಭಯ ಇಟ್ಕೊಂಡ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಮ್ಮ. ಒಳ್ಳೇದೇ ಆಗುತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ದುಡ್ಡು ಹಾಕಬೇಕು. ಹೌದು, ಆಮೇಲೆ ಕಳ್ಕೊಂಡ್ರೆ ಏನು ಮಾಡೋದು ಹೇಳು? ಅದರಿಂದ ಅವ್ರ ಪಾಠ ಕಲ್ತ್ಕೊಳ್ಳಿ ಅಂದ್ಕೊಂಡು ಮುಂದಕ್ಕೆ ಹೋಗಬೇಕು. ಅಲ್ಲ ಕಣೆ, ಕಳ್ಕೊಂಡು ಅದೇ ಪಾಠ ಅಂತ ತಿಳ್ಕೊಳಕ್ಕಾಗತ್ತಾ? ಬೆಂಗಳೂರಿನಲ್ಲಿ ಇದ್ದವ್ರಿಗೇನಮ್ಮ, ಲಕ್ಷ ಬರ್ತಿರತ್ತೆ ಹೋಗ್ತಿರತ್ತೆ. ಅದಕ್ಕೆ ನೀನು ಹಾಗೆ ಮಾತಾಡ್ತಿರೋದು. ಎಲ್ಲಮ್ಮ ಬರುತ್ತೆ. ಈ ಕೊರೋನಾ ಬಂದ್ಮೇಲಂತೂ ಇಲ್ಲಿ ಎಲ್ಲರೂ ಪರದಾಡ್ತಾ ಇದ್ದಾರೆ. ಇಲ್ಲೂ ಹಾಗೆ ಗೀತಾ, ಅದಕ್ಕೆ ಹೇಳ್ತಾ ಇರೋದು, ಇಂಥ ಹೊತ್ತಿನಲ್ಲಿ ದುಡ್ಡು ಕಳ್ಕೊಳಕ್ಕಾಗತ್ತಾ? ಆದರೂ ಪ್ರಯತ್ನ ಪಡ್ಬೇಕಲ್ವಾ ಅಮ್ಮ? ಪಾಪ ಅವ್ರೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವ ಹಿಂಗೆ ಹೇಳಿದ್ರು ಅಂದ ತಕ್ಷಣ ಎಷ್ಟು ಬೇಜಾರಾಗಿರುತ್ತೆ ಅವ್ರಿಗೆ. ಹೌದು ಕಣೆ, ನಮ್ಮ ದತ್ತ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಪಿಂಕಿನೂ ಅಷ್ಟೇ, ಬೆಚ್ಚು ಮುಖ ಹಾಕ್ಕೊಂಡಿದ್ದಾಳೆ. ಹೇಳ್ತಾ ಇದ್ಲು, ನನ್ನ ಹಣೆ ಬರನೇ ಇಷ್ಟು, ಏನು ಮಾಡೋಕ್ಕೆ ಹೋದ್ರೂ ಎಡವಟ್ಟಾಗತ್ತೆ ಅಂತ ಬೇಜಾರು ಮಾಡ್ಕೋತಾ ಇದ್ಲು. ನೀವಾದರೂ ಹೇಳೋದಲ್ವಾ ಮಾವಂಗೆ? ಅಲ್ಲ ಕಣೆ, ಭಾವ ನನ್ನ ಮಾತು ಕೇಳ್ತಾರೇನೆ. ಅದು ಅಲ್ಲದೆ ಭಾವನ್ಗೆ ಹೇಳೋ ಅಷ್ಟು ದೊಡ್ಡವಳಾಗಿದ್ದೀನೇನೇನು ನಾನು? ಇಲ್ಲಪ್ಪ, ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಇರಿ, ನಂಗೊಂದು ಐಡಿಯಾ ಬಂತು, ನಾನೇನಾದರೂ ಮಾಡ್ತೀನಿ.
ಏನೇ ಹಾಗಂದ್ರೆ ನಾನು ಅನುಕೂಲವಾಗಿದ್ದೀನಿ ಅಂತ ಹೇಳ್ತಾ ಇದೆಯೋ ಅಥವಾ ಈ ಥರ ಗಿಫ್ಟ್ ಕೊಡೋಕ್ಕೆ ನನಗೆ ಯಾರೂ ಗತಿ ಇಲ್ಲ ಅಂತ ಹೇಳ್ತಾ ಇದೆಯೋ? ಅಯ್ಯೋ ನೀವೇನು ಬೇಕಾದರೂ ಅನ್ಕೊಳ್ಳಿ ಜಲ್ಜಕ್ಕ. ಸರಿ ಮಾತು ಸಾಕು, ಬನ್ನಿ ಡ್ರಾಪ್ ಮಾಡ್ತೀನಿ. ಬಿಸಿಲು ಜಾಸ್ತಿ ಇದೆ, ಪಾಪ ನಡ್ಕೊಂಡು ಯಾಕೆ ಹೋಗ್ತೀರಾ ನೀವು? ನಿಜನೇನೆ ಡ್ರಾಪ್ ಮಾಡ್ತೀಯಾ? ಮಂಗ್ಲಿ, ಗಾಡಿ ತುಂಬ ಚೆನ್ನಾಗಿದೆ ಕಣೆ. ಆಹಾ, ಡ್ರಾಪ್ ಮಾಡ್ತೀನಿ ಅಂದ ತಕ್ಷಣ ಧ್ವನಿನೇ ಬದಲಾಗೋಯ್ತು. ಮತ್ತಿನೇನೋ, ನೀನೇನು ಕಡಿಮೆನಾ? ಎತ್ತು ಒಗ್ದ ಹಾಗೆ ಮಾತಾಡ್ತೀಯಾ? ನೀವು ಏನು ಕಡಿಮೆ ಇಲ್ಲ, ಕತ್ತೆ ಒದ್ದಾಗ ಮಾತಾಡ್ತೀರಾ. ಏನೇ ಹೇಳು ಮಂಗ್ಲಿ, ಮನೆಗೆ ನಿನ್ ಥರ ಒಬ್ಳು ಸೊಸೆ ಇರಬೇಕು ನೋಡು. ನನ್ಗೇನಾದ್ರೂ ಮಗ ಇದ್ದಿದ್ರೆ ನಿನ್ನನ್ನೇ ಸೊಸೆ ಮಾಡ್ಕೊತಾ ಇದ್ದೆ. ಹೌದಾ? ಅಯ್ಯಯ್ಯೋ ಜಲ್ಜಕ್ಕ, ಹೋಗಿ ಜಲ್ಜಕ್ಕ. ನಾನು ಎಷ್ಟು ಜನಾನ ಅಂತ ಮದುವೆ ಮಾಡ್ಕೊಳಕ್ಕಾಗತ್ತೆ? ನಂಗೆ ನಾಚಿಕೆ ಆಗತ್ತೆ. ಮಂಗ್ಲಿ, ಈಗ ಯಾರಾದ್ರೂ ನಮ್ಮನ್ನ ನೋಡಿದ್ರೆ ಇಷ್ಟೊತ್ತು ಕಿತ್ತಾಡ್ತಾ ಇದ್ರು, ಈಗ ಕಿಕ್ಕಿ 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 ಅಂತ ಕಿಸ್ತೀತಾ ಇದ್ದಾರೆ ಅಂತ ಅನ್ಕೋತಾರಷ್ಟೇ. ಜಲ್ಜಕ್ಕ, ಊರಿನ ಜನಕ್ಕೆಲ್ಲ ಗೊತ್ತು ನಾವಿರೋದೇ ಹೀಗೆ ಅಂತ. ಹೌದು, ಇದೇನೇ ಇದು? ಇದ್ದಕ್ಕಿದ್ದ ಹಾಗೆ ಗಂಡಂಗೆ ಗಾಡಿ ಗಿಫ್ಟ್ ಕೊಡ್ತಾ ಇದೀಯಾ? ಉಳಿಸಿದ್ದು ಪಳಿಸಿದ್ದನ್ನೆಲ್ಲ ಬಳೆದು ಬಾಚಿ ಕೊಟ್ಬಿಡ್ತಾ ಇದೀಯಾ? ಅಯ್ಯೋ ಜಲ್ಜಕ್ಕ, ಪಾಪ ಅವರು ಬಸ್ಸಲ್ಲಿ ಓಡಾಡ್ತಾ ಇದ್ರು, ನಡ್ಕೊಂಡು ಓಡಾಡ್ತಾ ಇದ್ರು. ನನ್ನ ಕೈಲಿ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲೇ ಇಲ್ಲ. ಒಂದು ಚೀಟಿ ಹಾಕ್ಕೊಂಡಿದ್ದೆ ಒಂದು ಜೊತೆ ಚಿನ್ನದ ಬಳೆ ಮಾಡಿಸ್ಕೊಳ್ಳೋಣ ಅಂತ. ಆದರೆ ಏನು ಮಾಡೋದು, ಅವ್ರ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ಅಯ್ಯೋ ಅಂತ ಅನ್ಸಿ ಹೋಗಿ ಗಾಡಿ ತೊಗೊಂಬಂದ್ಬಿಟ್ಟೆ. ಚಿನ್ನ ಬಿಡಿ, ದೇವ್ರು ಯಾವಾಗ ಕೊಡ್ತಾನೋ ಅವಾಗ ಹಾಕ್ಕೊಂಡ್ರೆ ಆಯಿತು ಅಲ್ವಾ? ನಾನು ನಿನಗೆ ಮನೆಯಿಂದ ಓಡ್ಬಾ ಅಂತ ಹೇಳಿದೆ, ಅದ್ರ ತಕ್ಕಂತೆ ನೀನು ಓಡ್ ಬಂದೆ ಕೂಡ. ಅವತ್ತೇ ನಾನು ನಿನ್ನನ್ನು ಮದುವೆ ಆಗಬೇಕಿತ್ತು ಪ್ರಣತಿ. ಆದರೆ ಅವತ್ತು ನನ್ನ ಸಾಲ ಕೊಟ್ಟವರು ನನ್ನ ಬೆನ್ನ ಹಿಂದೆ ಬಿದ್ದಿದ್ರು, ನನ್ನನ್ನೇ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಪ್ರಣತಿ. ಏ ನಿಲ್ಸು, ಈ ಕತೆಗಳೆಲ್ಲ ನನಗೆ ಬೇಕಾಗಿಲ್ಲ. ಪ್ರಣತಿ ಪ್ಲೀಸ್, ಇದನ್ನು ಕೇಳಲೇಬೇಕು ಪ್ರಣತಿ. ನೀನು ನಾನು ನಿನಗೆ ಮೋಸ ಮಾಡಬೇಕು ಅಂತ ನಾನು ಮಾಡಲಿಲ್ಲ. ನಾನು ನಿನ್ನನ್ನು ನಂಬಿ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಬಂದೆ. ಅವಾಗ ನಂಗೆ ಉಳಿದಿದ್ದ ದಾರಿ ಯಾವ್ದು ಗೊತ್ತಾ? ಸೂಸೈಡ್. ನಾನು ಅದಕ್ಕೂ ರೆಡಿ ಇದ್ದೆ. ಆದರೆ ಗೀತಾ ಅದಕ್ಕೆ ನನ್ನ ಪಾಲಿನ ದೇವತೆ ಥರ ಬಂದು ಕಾಪಾಡಿದ್ರು. ನನ್ನ ಬಗ್ಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿತ್ತು, ಆದರೂ ಸ್ವಂತ ತಮ್ಮಗೆ ಕೊಟ್ಟು ಮದುವೆ ಮಾಡಿಸಿದ್ರು. ಅಕ್ಕನ ಮಾತು ಇಲ್ಲ ಅಂದರೆ ತಾಳಿ ಕಟ್ಟಿದ್ರು. ನನ್ನ ತಪ್ಪು ಎಲ್ಲ ಕ್ಷಮಿಸಿ ಪ್ರೀತಿಸಿದ್ರು. ಇಷ್ಟೆಲ್ಲ ಮಾಡಿರೋರ್ಗೆ ಅವ್ರ ಋಣ ನಾನು ಹೇಗೆ ತೀರಿಸ್ಲಿ? ದತ್ತಣ್ಣಂಗೆ ದುಡ್ಡು ಕೊಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೀರಾ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದಪ್ಪ, ಮಕ್ಕಳಿಗೆ ನಿರಾಶೆ ಮಾಡಿ ಯಾವ ತಂದೆ ತಾಯಿಗಳು ಖುಷಿಯಾಗಿರ್ತಾರೆ? ಮತ್ತೆ ಯಾಕಾಗಿ ಮಾಡಿದ್ರಿ? ಕಾರಣ ಇರುತ್ತಪ್ಪ. ನಿಮ್ಮ ಕಾರಣನೇ ಸರಿ, ನೀವು ಅನ್ಕೊಂಡಿದ್ದೆ ಸರಿ ಅಂತ ಯಾಕೆ ಅನ್ಕೋತೀರಾ? ನಮಗೆ ಅನುಭವ ಇರುತ್ತೆ, ಅದಕ್ಕೆ. ದೊಡ್ಡಪ್ಪ, ನಿಮ್ಮ ಅನುಭವ ಈ ಪರಿಸ್ಥಿತಿಗೆ ಓಕೆ, ಬಟ್ ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ. ಇಲ್ಲೇ ಇದ್ರೂ ಕೊಡಬೇಕಾಗಿರೋ ಮನಸ್ಸಿದೆ, ನಾನು ಎಲ್ಲಿಂದ ತರಲಿ? ಒಂದಲ್ಲ ಎರಡಲ್ಲ 5 ಲಕ್ಷ. ಪಾಪ ದತ್ತನ ಏನೋ ಮಾಡಬೇಕು ಅಂತಿದ್ದಾನೆ, ಅವನ ಯೋಚನೆ ಕರೆಕ್ಟಾಗಿದೆ ತಾನೆ? ನಿನಗಾಗ ಅನ್ಸುತ್ತಾ? ಅವ್ನು ಕರೆದ ಮೇಲೆ ಎಲ್ಲ ಟೀಮ್ಗಳು ಬಂದ್ಬಿಟ್ಟು ಆಟ ಆಡ್ತಾರೆ ಅಂತೇಳಿ? ಯಾವ ಕೆಲಸನೂ ಈಸಿ ಇಲ್ಲ ದೊಡ್ಡಪ್ಪ. ಸಿನ್ಸಿಯರಾಗಿ ಕೆಲಸ ಮಾಡಿದ್ರೆ ರಿಸಲ್ಟ್ ತಾನಾಗಿ ಬರುತ್ತೆ. ನಮ್ಮ ಹೆಂಗಸರ ಪಾಡೆ ಇಷ್ಟು ನೋಡೆ. ಸಂಸಾರಕ್ಕೋಸ್ಕರ ಜೀವ ತೇದ್ ಬಿಡ್ತೀವಿ, ಆಮೇಲೆ ನಮ್ಗೇನು ಸಿಗೋದು? ಅವರು ಸಂತೋಷವಾಗಿರೋದನ್ನ ನೋಡಿ ಖುಷಿ ಪಡೋದು. ಹೌದು, ಪ್ರಣತಿ ಕೆಲ್ಸಕ್ಕೆ ಹೋಗ್ತಿದ್ದಾಳಂತೆ? ಹ್ಞೂ ಜಲ್ಜಕ್ಕ, ನಾನೇ ಹೇಳಿದವಳಿಗೆ ಕೆಲ್ಸಕ್ಕೆ ಹೋಗು ಅಂತ. ಅದು ಅಲ್ಲದೆ ಹೊರಗಡೆ ಓಡಾಡೋರಿಗೆ ಮನೇಲಿ ಕೂತ್ಕೊಂಡಿದ್ರೆ ಕೈ ಕಾಲು ಕಟ್ ಹಾಕ್ದಂಗೆ ಆಗಿರುತ್ತೆ. ಒಂದು 4 ಸಂಪಾದನೆನೂ ಆಗತ್ತೆ. ಎಲ್ಲರೂ ಅನ್ಕೋಬೋದು ಓರ್ಗಿತಿಯಿಂದ ದುಡಿಸ್ಕೊಳ್ತಾಳೆ ಇವಳು ಅಂತ. ಯಾರು ಏನು ಬೇಕಾದರೂ ಅನ್ಕೊಳ್ಳಿ, ಪ್ರಣತಿ ಚೆನ್ನಾಗಿರೋದು ಮುಖ್ಯ ಅಲ್ವಾ? ಏನೇ ಹೇಳು ಮಂಗ್ಲಿ, ನಿಂದು ತುಂಬಾ ಒಳ್ಳೆ ಮನ್ಸು ಕಣೆ. ಅರ್ಥ ಮಾಡ್ಕೊಳ್ಳೋರಿಗೆ ಅದು ಗೊತ್ತಾಗತ್ತೆ ನೋಡು. ಹ್ಞೂ ಜಲ್ಜಕ್ಕ, ನಮ್ಮ ಅತ್ತೆನೂ ಯಾವಾಗಲೂ ಇದನ್ನೇ ಹೇಳ್ತಿರ್ತಾರೆ, ನಿನ್ನ ಮನಸ್ಸು ಒಳ್ಳೇದು ಅಂತ. ಅವ್ರ ಜೊತೆಗೆ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಖುಷಿ ಆಯಿತು. ಸರಿ ಸರಿ, ಇಷ್ಟೊತ್ತು ಮಾತಾಡಿ ಎಷ್ಟು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನೋಡು. ನಾನೇನಾದ್ರು ನಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಮನೆ ತಲುಪಿ ಯಾವುದೋ ಕಾಲ ಆಗಿ ಹೋಗಿರ್ತಿತ್ತು. ನೀವು ಉಳ್ಳಾಡ್ಕೊಂಡು ನುಲ್ದಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಬೆಳಕರಿಯತ್ತೆ. ಬನ್ನಿ ಕೂತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ. ಏನೇ ದೊಡ್ಡ ಉಪಕಾರ ಮಾಡೋಳು ಹಂಗೆ ಮಾತಾಡ್ತಿದ್ಯಾ? ಅಲ್ವಾ ಮತ್ತೆ, ಇದು ಉಪಕಾರ ತಾನೆ? ಅಲ್ಲ ಜಲ್ಜಕ್ಕ,
ಡ್ರಾಪ್ ಮಾಡ್ತೀನಿ ಮನೆವರೆಗೂ ಅಂತಂದ್ರೆ ಒಂದು ಥ್ಯಾಂಕ್ಸ್ ಹೇಳಕ್ಕಾಗಲ್ವಾ ನಿಮ್ಗೆ? ನೀನು ನನ್ನನ್ನು ಮನೆವರೆಗೂ ಡ್ರಾಪ್ ಮಾಡೋದೇ ಡೌಟು ನನಗೆ. ಮೊದಲು ಮನೆ ತಲುಪಿಸು, ಆಮೇಲೆ ಹೇಳ್ತೀನಿ ಥ್ಯಾಂಕ್ಸ್ ಅಂತ. ಬಂದು ಕೂತ್ಕೊಳ್ಳಿ, ಗಾಡಿ ಹೇಗೆ ಓಡಿಸ್ತೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ. ಆಯ್ತಮ್ಮ. ಹುಷಾರು. ಇರಿ. ಸತ್ಯ ನೋಡಿ ಇವಾಗ ಹೆಂಗ್ ಹೋಗ್ತೀನಿ ಬುಮ್ ಅಂತ. ಮಂಗ್ಲಿ ಹುಷಾರಿ, ಬೀಳಿಸ್ಬಿಟ್ಯಾ? ನನಗಂತೂ ಅನುಮಾನನೇ. ಅಂದರೆ ನೋಡ್ಲಕ್ಕಿ, ಅವ್ನು ಯಾವತ್ತೂ ಮೈ ಬಗ್ಗಿಸ್ಬಿಟ್ಟು ಕೆಲಸ ಮಾಡಿದವನಲ್ಲ. ಈಗೇನೋ ಜೋಶಲ್ಲಿ ಹೋಗ್ತಾ ಇದ್ದಾನೆ ಅಷ್ಟೇ. ಆ ಜೋಶ್ ಅಲ್ವಾ ದೊಡ್ಡಪ್ಪ ಕಾನ್ಫಿಡೆನ್ಸ್ ಕೊಡೋದು. ಅವನೇನೋ ಮಾಡಬೇಕು ಅಂತ ಹೊರಟಿದ್ದಾನೆ, ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡೋಣ. ಸ್ವಲ್ಪ ದುಡ್ಡಾಗಿದ್ರೆ ನಾನು ಕೈ ಜೋಡಿಸ್ತಿದ್ದೆ ಕಣ. ಅಷ್ಟೊಂದು ದುಡ್ಡು ಕೇಳ್ತಾ ಇದ್ದಾನಲ್ಲ, ಅದು ಮೂರ್ಖತನ ಅಲ್ವಾ? ನಿಮಗೆ ಅದು ದೊಡ್ಡ ಅಮೌಂಟು. ಪ್ರೆಸೆಂಟ್ಲಿ ಅದು ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನನಗೆ ಇವತ್ತು ಅದು ದೊಡ್ಡ ಮಾತ ಕಣ. ನಮಗೆ ಬೇಕಾದಷ್ಟು ಆಸ್ತಿ ಇರ್ಬೋದು, ಹೊಲ ಗದ್ದೆ ಇರ್ಬೋದು, ಅಷ್ಟೊಂದು ದುಡ್ಡು ನನ್ನ ಕೈಯಲ್ಲಿ ಓಡಾಡಲ್ಲ. ಅದು ನಿನ್ಗೆ ಚೆನ್ನಾಗೇ ಗೊತ್ತಿದೆ. ದುಡ್ಡಿನ ವಿಚಾರ ಬಿಟ್ಟಾಕಿ, ಅವನೇನೋ ಮಾಡಬೇಕು ಅಂತ ಹೊರಟಿದ್ದಾನೆ, ನಾವೆಲ್ಲರೂ ಸಪೋರ್ಟ್ ಮಾಡಬೇಕಲ್ವಾ?